ನೋಡಿ ಇಲ್ಲ ವುಡ್ ಎಲ್ಲ ಇಲ್ಲ ಎಲ್ಲ ಕಾರ್ವಿಂಗ್ ಅಲ್ಲಿಂದ ತಂದಿರೋದನ್ನ ಇಲ್ಲ ಸರ್ ಎಲ್ಲ ಮಾಡ್ಸಿರೋದು ಇವಾಗ ಮಾಡ್ಸಿರೋದು. ಹಳೆ ಇದೆ ಪೀಸ್ಗಳು. ಇದು ವುಡ್ಡೇನ? ಇದು ವುಡ್ ಇದನ್ನು ವುಡ್ಡೇ ಸರ್. ಇದನ್ನು ಕೂಡ ವುಡ್ಡೇನೆ. ವುಡ್ ಅದು ಅದನ್ನು ವುಡ್ಡೇನೆ. ಇದೊಂದು ಮಾತ್ರ ಸ್ಟೋನ್, ಕಲ್ಲು ಮಾತ್ರ. ಕಾರ್ವಿಂಗ್ ನೋಡಿ ಹೆಂಗಿದ್ಯೋ, ಹಳೆ ಕಾಲದ್ದು ಸರ್. 250 ವರ್ಷ 300 ವರ್ಷ ಆಗಿದೆ ಸರ್. ನೋಡಿ ಟೇಸ್ಟ್ ಅವ್ರಿಗೆ ಅದೇ ಬೇಕು, ಹಳೇದೇ ಬೇಕು ನನ್ಗೆ ಮನೆಗೆ ಅಂತ ಅಂದ್ಬಿಟ್ಟು ತಂದು. ತುಂಬಾ ಇದನ್ನು ಹಳೆ ತಮಿಳ್ನಾಡಿಂದ ತಂದಿರೋದು. ನೋಡಿ ಎಲ್ಲ ಅದ್ಭುತವಾಗಿ ನೋಡಿ. ಜೀವನದಲ್ಲಿ ಈ ತರ ಒಂದ್ ಮನೆ ಇದ್ರೆ ಏನು ಊಟನ ಬೇಡ ಅನ್ಸ್ಬಿಡುತ್ತೆ ಸರ್. ಅಲ್ವಾ? ಖಂಡಿತ ಸರ್. ಏನೋ ಗಾಳಿ ಬೀಸ್ಕೊಂಡು ಹಂಗೆ ಏನೋ ತರಕಾರಿ ತಿನ್ಕೊಂಡು ಬದುಕೊಂಡ್ಬಿಡ್ಬೋದು, ಅಷ್ಟ್ ಚೆನ್ನಾಗಿದೆ. ಜಮೀನಲ್ಲಿ ತರಕಾರಿ ಬೆಳ್ಕೊಂಡು ತಿನ್ಕೊಂಡು ನ್ಯಾಚುರಲ್ ಸರ್ ಇವೆಲ್ಲ ಪ್ರತಿಯೊಂದು ಇರೋದು. ನಮಸ್ಕಾರ ಸ್ನೇಹಿತರೆ, ಅಖಂಡ ವಾಸ್ತುಗೆ ಚಾನಲ್ಗೆ ಮತ್ತು ಫ್ರೆಂಡ್ಸ್ ವಾಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಕೊಳ್ಳೇಗಾಲ ಪಕ್ಕದಲ್ಲಿ, ಅದು ಯಾವ ಊರಿದು? ಮೊಳಗನಕಟ್ಟೆ ಗ್ರಾಮ. ಮೊಳಗನಕಟ್ಟೆ ಗ್ರಾಮ. ಪಾಳ್ಯದಿಂದ ಈ ಕಡೆ 10 ಕಿಲೋಮೀಟರ್. ಚಿಕ್ಕಲ್ಲೂರ್ಗೆ ಹೋಗೋ ಮೇನ್ ರೋಡ್. ಸಿದ್ದಪ್ಪಾಜಿ ಕ್ಷೇತ್ರ ಮೇನ್ ರೋಡ್. ಸಿದ್ದಪ್ಪಾಜಿ ಕ್ಷೇತ್ರ ಮೇನ್ ರೋಡ್. ಒಂದು ಅದ್ಭುತವಾದ ಮನೆ. ಅಂದ್ರೆ ಈ ತರ ಮನೆ ಕಟ್ಟಕ್ಕೆ ಟೇಸ್ಟ್ ಇರ್ಬೇಕು. ಹೌದು ಸರ್, ಖಂಡಿತ. ಇದು ಎಲ್ಲರಿಗೂ ಬರೋದಿಲ್ಲ, ಎಲ್ಲರಿಗೂ ಆಗೋದಿಲ್ಲ. ಹೌದು ಸರ್, ಅಲ್ವಾ? ಹೌದು, ಖಂಡಿತ. ಲೈಫಲ್ಲಿ ಒಂದು ಮನೆ ಕಟ್ಟೋದು. ಸೊ ಆ ಮನೆನ ತುಂಬಾ ಅದ್ಭುತವಾಗಿ, ತುಂಬಾ ಅಂದ್ರೆ ಓಲ್ಡ್ ಸ್ಟೈಲ್, ಹಳೆ ನಮ್ಮ ರಾಜರ ಮನೆತನದ ಕಾಲ, ರಾಜರ ಮನೆತನದ ಕಾಲ ಎಲ್ಲ ವುಡ್ ಪಿಲ್ಲರ್ಸ್ ಪ್ಲಾನ್ ಮಾಡಿ ಅದ್ಭುತವಾಗಿ ಮಾಡ್ತಾ ಇದಾರೆ. ಆ ಮನೆನ ಒಂದ್ 2 ನಿಮಿಷ ಇವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ. ಈ ಮನೆ ಕಟ್ತಾ ಇರೋದು ನಮ್ಮ ಕಬಡ್ಡಿ ಪ್ಲೇಯರ್ ಯಾರು ಸರ್? ಹೆಡ್ ಕೋಚ್ ಆಗಿ BC ರಮೇಶ್. BC ರಮೇಶ್ ಅಂತ ಹೆಡ್ ಕೋಚ್ ಅವರು ಕಬಡ್ಡಿ ಪ್ಲೇಯರ್ ಅಲ್ಲಿ. ಸೊ ಅವ್ರು ಕಟ್ತಾ ಇರೋದು ತುಂಬಾ ಅಂದ್ರೆ ಕ್ರೇಜಿಯಾಗಿ ಕಟ್ತಾ ಇದಾರೆ ಫ್ಯಾಮಿಲಿಯಲ್ಲಿ. ಅವ್ರು ಒಳ್ಳೇದಾಗ್ಲಿ, ದೇವ್ರು ಒಳ್ಳೇದ್ ಮಾಡ್ಲಿ. ಈ ಮನೆ ಒಂದ್ 2 ನಿಮಿಷ ನಿಮ್ಗೆಲ್ಲರೂ ತೋರಿಸ್ಬಿಡ್ತೀನಿ ಖುಷಿಗೆ. ಬನ್ನಿ, ವಾಸ್ತವ ಚೆನ್ನಾಗಿ ಮಾಡಿದಾರೆ, ನೋಡೋಣ ಹಂಗೆ ಅಣ್ಣ. ಬರೀ ಇದೆಲ್ಲ ಏನ್ ಸ್ಟೋನ್ ಇದು? ಮಾಗಡಿ ಸ್ಟೋನ್. ಮಾಗಡಿ ಸ್ಟೋನು. ರೆಡ್ ಕಲರಾ? ಹಾ ಸರ್, ರೆಡ್ ಕಲರ್. ನೋಡಿ ಇದೆಲ್ಲ ವುಡನ್, ಓಲ್ಡ್ ಸ್ಟೈಲ್ ವುಡ್ಡಲ್ಲೇ ಎಲ್ಲ ಪೂರ್ತಿ ಮಾಡಿದ್ದಾರೆ. ಇದು ತುಂಬಾ ಚೆನ್ನಾಗಿ ಕೆಳಗಡೆ ಕಲ್ಲಿಟ್ಟಿದ್ದಾರೆ ನೋಡಿ. ಕಲ್ಲಿಟ್ಟು 150 ವರ್ಷದ ಹಿಂದೆ ಕಂಬಗಳು ಇವೆಲ್ಲ. ಹಳೆ ಕಂಬಗಳು. 150 ವರ್ಷದ ಹಿಂದೆ ಮಧುರೈ ಕಡೆಯಿಂದ ತರಿಸಿ. ಚೆಟ್ಟಿನಾಡು ಮಧುರೈ. ಚೆಟ್ಟಿನಾಡು ಮಧುರೈಯಿಂದ ತರಿಸಿರೋ ಪಿಲ್ಲರ್ಸ್. ನಾನು ನಿಮ್ಗೆ ಹೇಳಿಲ್ವಾ, ಒಂದ್ 10 ಪಿಲ್ಲರ್ ತಂದ್ರೆ ಮನೆ ಮಾಡ್ಬೋದು ಅಂತ. ಸೊ ಆ ತರ ಇದು. ಬನ್ನಿ ಫಸ್ಟ್ ವರಂಡ ಆಚೆ ನೋಡ್ಬಿಡೋಣ. ಹಾ ಸರ್, ತೊಂದ್ರೆ. ಬಾ ನೋಡಿ, ಇದೆಲ್ಲ ಈ ಸ್ಟೋನ್ ಎಲ್ಲ ಹಾಕಿದಾರಲ್ಲ. ಹಾ ಸರ್, ಇದೆಲ್ಲ ಕಲ್ಲಲ್ವಾ? ಅದು ಹಾ ಸರ್, ಕಲ್ಲು ಮಾಡಿದ್ದಾರೆ. ಇದು ಎಲ್ಲ ಪರ್ಮನೆಂಟು. ಈ ಕೆಳಗಡೆ ಸಿಮೆಂಟು, ಅದ್ರ ಮೇಲೆ ಕಲ್ಲು ಜೋಡಿಸಿ ಇದನ್ನೆಲ್ಲ ನೋಡಿ. ಮೇಲೆ ಎಲ್ಲ ಫುಲ್ ವುಡ್ಡೆ, ಎಲ್ಲ ಮರಗಳೇ ನ್ಯಾಚುರಲ್ ಆಗಿ ಹೆಂಗ್ ಬೇಕೋ ಹಂಗೆ ನ್ಯಾಚುರಲ್ ಆಗಿ ಮಾಡ್ಬಿಟ್ಟಿದ್ದಾರೆ. ಸೊ ಪೂರ್ತಿ ನ್ಯಾಚುರಲ್. ಸೊ ಇದು ಅಂದ್ರೆ ನಾವ್ ಹೇಳ್ತಾ ಇರ್ತೀವಿ ಅಣ್ಣ, ಫುಲ್ಲು ನ್ಯಾಚುರಲ್ ಆಗಿ, ಅಂದ್ರೆ ಹಳೆ ಕಾಲದ್ದು ಆ ತರ ಮಾಡಿದ್ದಾರೆ, ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಇದೆಲ್ಲ ಒಂದು ವರಂಡ, ಸುತ್ತಲೂ ವರಂಡ ಇರಬೇಕು. ಇದೊಂದು ಡೋರ್, ಸುಮ್ನೆ ನೋಡಕ್ ಡೋರಾ? ಇಲ್ಲ ಸರ್, ಡೋರ್ ಓಪನ್ ಇದೆ. ಅದು ಓಪನ್ ಇದೆಯಾ? ಓಪನ್ ಮಾಡ್ತಾ ಇರ್ಬೋದು. ನೋಡಿ, ಆ ಕಡೆ ಈಸ್ಟ್ಗೆ, ಈ ಕಡೆ ನಾರ್ತ್ಗೆ. ಬೇಡಪ್ಪಮ್ಮ. ಸೊ ಈಸ್ಟ್ಗೊಂದು ನಾರ್ತ್ಗೊಂದು 2 ಕಡೆ ಡೋರ್ ಇಟ್ಟಿದ್ದಾರೆ. ಈ ತರ ಸುತ್ತಲೂ ಪಡ್ಸಾಲ ಇರಬೇಕು ವಾಸ್ತು ಪ್ರಕಾರ. ಆಕ್ಚುಲಿ ಒರಿಜಿನಲ್ ವಾಸ್ತು ಏನ್ ಗೊತ್ತೇನಮ್ಮ, 4 ಕಡೆ ಪಡ್ಸಾಲ ಇದ್ರೆ ಈ ತರ ತುಂಬಾ ಅದ್ಭುತವಾದ ವಾಸ್ತು. 4 ಕಡೆ ಇರ್ಬೇಕು, ಅದೇ ವಾಸ್ತು. ಈಗ ನಾವೇನ್ ಮಾಡ್ತೀವಿ, ಬರೀ ಪೂರ್ವಕ್ಕೆ ಮಾತ್ರ ಬಿಡ್ಕೊಂಡು ಬಡ್ಜೆಟ್ ಜಾಸ್ತಿ ಆಗುತ್ತೆ. ಒಂದ್ ಚದರ ಬೆಳೆಸಿದ್ರೆ ಜಾಸ್ತಿ ಆಗುತ್ತೆ ಅಂತ ಪೂರ್ವದಲ್ಲಿ ಈಶಾನ್ಯದಲ್ಲಿ 2 ಪಿಲ್ಲರ್ ಹಾಕಿ ಬೆಳೆಸ್ಬಿಡೋದು. ಈ ತರ ಮಾಡ್ತೀವಿ. ಹಿಂಗಿರ್ಬೇಕು, ಆಯ್ತಾ? ತುಂಬಾ ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಇಲ್ಲ ವುಡ್ ಎಲ್ಲ ಕಾರ್ವಿಂಗ್ ಅಲ್ಲಿಂದ ತಂದಿರೋದನ್ನ. ಇಲ್ಲ ಸರ್, ಎಲ್ಲ ಮಾಡ್ಸಿರೋದು ಇವಾಗ. ಹಳೆ ಇದೆ ಪೀಸ್ಗಳು. ಇದು ವುಡ್ಡೇನ? ಇದು ವುಡ್. ಇದನ್ನು ವುಡ್ಡೇ ಸರ್. ಇದನ್ನು ಕೂಡ ವುಡ್ಡೇನೆ. ಅದನ್ನು ವುಡ್ಡೇನೆ. ಇದೊಂದು ಮಾತ್ರ ಸ್ಟೋನ್, ಕಲ್ಲು ಮಾತ್ರ. ಕಾರ್ವಿಂಗ್ ನೋಡಿ ಹೆಂಗಿದ್ಯೋ, ಹಳೆ ಕಾಲದ್ದು ಸರ್. 250 ವರ್ಷ 300 ವರ್ಷ ಆಗಿದೆ ಸರ್. ನೋಡಿ ಟೇಸ್ಟ್ ಅವ್ರಿಗೆ ಅದೇ ಬೇಕು, ಹಳೇದೇ ಬೇಕು ನನ್ಗೆ ಮನೆಗೆ ಅಂತ ಅಂದ್ಬಿಟ್ಟು ತಂದು. ತುಂಬಾ ಇದನ್ನು ಹಳೆ ತಮಿಳ್ನಾಡಿಂದ ತಂದಿರೋದು ನೋಡಿ. ಎಲ್ಲ ಅದ್ಭುತವಾಗಿ ನೋಡಿ. ಜೀವನದಲ್ಲಿ ಈ ತರ ಒಂದ್ ಮನೆ ಇದ್ರೆ ಏನು ಊಟನ ಬೇಡ ಅನ್ಸ್ಬಿಡುತ್ತೆ ಅಲ್ವಾ? ಖಂಡಿತ ಸರ್. ಏನೋ ಗಾಳಿ ಬೀಸ್ಕೊಂಡು ಹಂಗೆ ಏನೋ ತರಕಾರಿ ತಿನ್ಕೊಂಡು ಬದುಕೊಂಡ್ಬಿಡ್ಬೋದು, ಅಷ್ಟ್ ಚೆನ್ನಾಗಿದೆ. ಜಮೀನಲ್ಲಿ ತರಕಾರಿ ಬೆಳ್ಕೊಂಡು ತಿನ್ಕೊಂಡು ನ್ಯಾಚುರಲ್ ಸರ್ ಇವೆಲ್ಲ ಪ್ರತಿಯೊಂದು ಇರೋದು ನೋಡಿ. ಸ್ಟೋನ್ ಅಷ್ಟೇ ಕೆಳಗಡೆ ನ್ಯಾಚುರಲ್ ಸ್ಟೋನ್ ಹಾಕಿದೆ. ಇದು ನಮ್ಮ ಚಾಮರಾಜನಗರ ಸ್ಟೋನ್. ಇದು ಚಾಮರಾಜನಗರ ಸ್ಟೋನ್. 2 ಮ್ಯಾಚ್, ಮಾಗಡಿ ಚಾಮರಾಜನಗರ. ಇದೆಲ್ಲ ಮಂಗಳೂರು ಜನ? ಹಾ ಸರ್, ಕೇರಳ ಇಟ್ಟಿಗೆ ಸರ್. ಅದೆಲ್ಲ ಕೇರಳ ತರಿಸಿರೋದು ಸ್ಟೋನ್. ಇದ್ರಲ್ಲಿ ಅಷ್ಟು ಏರ್ ಪಾಸ್ ಆಗುತ್ತೆ ಸರ್. ಏರ್ ಪಾಸ್ ಆಗುತ್ತೆ ಸರ್, ನ್ಯಾಚುರಲ್ ಏರ್ ಪಾಸ್ ಆಗುತ್ತೆ. ಫುಲ್ ಕೂಲ್ ಆಗಿರುತ್ತೆ, ಏರ್ ಪಾಸ್ ಆಗುತ್ತೆ. ಹೀಟ್ ಕೊಡಲ್ಲ, ಮನೆ ತಣ್ಣಗಿರ್ತದೆ. ಮೇಲ್ಗಡೆ ಹಂಚು ಮತ್ತೆ ಇಟ್ಟಿಗೆ 2 ಆಮೇಲೆ ಕಿಟಕಿ ನೋಡಿ, ಇಲ್ಲಿ ತಣ್ಣಗಿರುತ್ತೆ ಸರ್. ಕಿಟಕಿ ನೋಡಿ ಚೆನ್ನಾಗಿ ಮಾಡೋರು. ಹಾ ಸರ್, ಎಲ್ಲ ಓಲ್ಡ್ ಸ್ಟೈಲ್. ಹಳೆ ಸ್ಟೈಲ್ ಸರ್, ಹಳೆ ಸ್ಟೈಲ್.
ಇದು ನೋಡಿ ಎಲ್ಲ ಓಲ್ಡ್ ಸ್ಟೈಲ್ ಇದೆ, ತುಂಬಾ ಚೆನ್ನಾಗಿ ಮಾಡಿರಪ್ಪ. ನಮ್ಗೆ ಮನೆ ನೋಡಿದ ತಕ್ಷಣ ಖುಷಿ ಆಗೋಯ್ತು ನಮ್ಗೆ. ಆಗ್ಲಿ ನಾನೇ ನಿಲ್ಸ್ಬಿಟ್ಟೆ ಇಲ್ಲ ಅದಕ್ಕೆ. ಇಲ್ಲ ನಿಮ್ ನೋಡಿದ ತಕ್ಷಣ ನಮ್ಗೂ ಅಬ್ಸರ್ವ್ ಆಯ್ತು, ಇದು ವಾಸ್ತು ಸರ್ ಅಲ್ವಾ ಇವರು, ವಾಸ್ತು ಹೇಳ್ತಾರಲ್ಲ ನೋಡಿದೀನಲ್ಲ, ಯಾವಾಗ್ಲೂ ನೋಡ್ತಾ ಇರ್ತೀವಿ ನಿಮ್ ವಿಡಿಯೋಸ್ ಎಲ್ಲ. ಅಲ್ಲ ನೋಡಿ ಆ ಮನೆ ಕಲ್ಲಲ್ಲಿ ಕಟ್ಟಿರೋದು ಸರ್, ಬರೀ ಸೈಜ್ ಕಲ್ಲಲ್ಲಿ. ಅಲ್ಲೂ ನೋಡೋಣ ಬನ್ನಿ, ಇದನ್ನು ಹೋಗೋಣ, ಅದನ್ನು ನೋಡೋಣ ಬನ್ನಿ ಸರ್. ಅದ್ ನೋಡಿ ಎಷ್ಟು ಚೆನ್ನಾಗಿ ಮಾಡೋರು, ನಿಮ್ಗೆ ಅಷ್ಟು ಸಾಕದು. ಅದ್ಭುತವಾಗಿದೆ ಅದು. ಅದೊಂದು 15 ಲಕ್ಷ ಬಜೆಟ್ ಸರ್. ಅದು 15 ಲಕ್ಷನಾ? ನ್ಯಾಚುರಲ್ ಆಗಿ ಮಾಡಿರೋದು ಸರ್, ಪೂರ್ತಿ ಸೈಜ್ ಕಲ್ಲಲ್ಲಿ. ಇಲ್ಲಿ ಆ ತರದೊಂದು ಕಟ್ಕೊಡಪ್ಪ ನಮ್ಗೊಂದು. ನಮ್ಮ ಫ್ರೆಂಡ್ಗೆ ಸೇಮ್ ಅದೇ ತರ ಒಂದು ಪ್ಲಾನಿಂಗ್ ಕೊಡ್ತೀನಿ, ಕಲ್ಲಲ್ಲಿ ಕೊಟ್ಬಿಡ್ತೀನಿ. ಅದು ತೊಟ್ಟಿ, ನೀರಿನ ತೊಟ್ಟಿಗಳು ಮಾಡಿದೀವಿ, ಅದನ್ನು ಕಲ್ಲಲ್ಲೇ ಮಾಡ್ಸಿರೋದು, ನ್ಯಾಚುರಲ್ ಆಗಿರ್ಬೇಕು ಅಂತಾನೆ ಮಾಡ್ಸಿರೋದು. ವಾಸ್ತವ ಏನಿತ್ತು ಪುರಾತನ ಕಾಲದಲ್ಲಿ ಏನಿದಾವೆ ಅದನ್ನೇ ಅಳವಡಿಸಿರೋ ಸರ್ ಇಲ್ಲಿಗೆ. ಇವತ್ತಿನ ತರ ಕಾಂಕ್ರೀಟ್ ಅಲ್ಲಿ ಇದ್ ಮಾಡ್ಕೊಂಡು ಏನು ಅದ್ರ ಮಾಡಿಲ್ಲ. ಎಲ್ಲ ನ್ಯಾಚುರಲ್ ಅಲ್ವಾ, ಏನು ಇದೇ ಇಲ್ಲ. ಇನ್ನ ಇಲ್ಲೆಲ್ಲ ಮೆಟ್ಲೆಲ್ಲ ಬರ್ತವೆ, ಇವರೇ ಅದು ಸ್ಟೋನ್ ಮೆಟ್ಲೆಲ್ಲ ಮಾಡೋದು, ಇವರೇ ಮೇಸ್ತ್ರಿ ಅವರೇ. ಇವರೆಲ್ಲ ತಮಿಳ್ನಾಡಲ್ಲಿ ನೋಡಿ ನೀಟಾಗಿ ಚೀಸ್ ಮಾಡ್ತಾವ್ರೆ ಅಲ್ಲ ಸರ್, ತಮಿಳ್ನಾಡು ಸ್ಟೈಲ್. ಒಂದು ಆಸೆ ಇತ್ತು ಸರ್ ಈ ತರ ಮಾಡ್ಬೇಕು ಅಂತ, ಆ ತರ ಮಾಡ್ಕೋತಾ ಇದಾರೆ ಸರ್. ಸರಿ ಸರ್, ಏನಿಲ್ಲ. ಲಾಭ ನಷ್ಟ, ಲಾಭ ನಷ್ಟ, ಲಾಭ. ಇದು ಸೇರಿದ್ರೆ ಲಾಭ. ಲಾಭ ನಷ್ಟ, ಲಾಭ ನಷ್ಟ, ಲಾಭ. ಕರೆಕ್ಟ್ ಆಗಿದೆ. ಬಟ್ ನೋಡಿ ಇದು ಒರಿಜಿನಲ್ ಆತಂಗುಡಿ ಟೈಲ್ಸ್ ಅಂತ, ಆತಂಗುಡಿ ಟೈಲ್ಸ್ ನೋಡಿ ಎಷ್ಟು ಅದ್ಭುತವಾಗಿದೆ. ಇದು ಓಲ್ಡ್ ಸ್ಟೈಲ್ ಸರ್. ಇದು ಯಾವ ಪ್ಯಾಲೇಸ್ಗೆ ಹೋದ್ರೆ ಹಿಂಗೆ ಕಾಣಿಸುತ್ತೆ. ಆಮೇಲೆ ಪ್ಯಾಲೇಸ್ ಅಲ್ಲಿ ನೋಡಿ ಈ ತರ ಕಲರಿಂಗ್ ನೋಡಿ, ವಿಂಡೋ ಕಲರಿಂಗು ಹಳೆ ಪ್ಯಾಲೇಸ್ ಅಲ್ಲೆಲ್ಲ ಹಿಂಗೆ ಇರೋದು. ಓಲ್ಡ್ ಪ್ಯಾಲೇಸ್ ಅಲ್ಲಿ ಸೇಮ್ ಇದೇ ತರ ಕಲರಿಂಗ್ ಕೊಟ್ಟಿದ್ದಾರೆ ನೋಡಿ. ಹೈಟ್ ನೋಡಿ ಎಷ್ಟಿದ್ಯಾ? ಎಷ್ಟಿದೆ ಹೈಟ್ ಇದು ಸರ್? ಇದೊಂದು 18-20 ಅಡಿ ಇರ್ಬೇಕು. ಅದು ಟಾಪ್ ಸೇರ್ಸ್ಕೊಂಡ್ರೆ 20 ಅಡಿ ಬರುತ್ತೆ. ಇದು 18 ಅಡಿ ಬರುತ್ತೆ ಸರ್. ಗೋಡೆ 18 ನೋಡಿ. ಹಿಂಗೆ ಹೇಳಿದ ಹೈಟು 14 ಮಿನಿಮಮ್ 14 ಇರಬೇಕು. ಮಿನಿಮಮ್ 14. ಎಲ್ಲ ವುಡ್ಡಲ್ಲೇ ಮಾಡ್ರ ಸರ್, ಕಬ್ನ. ಅವರು ಈ ಮನೆಗೆ ಬಂದ್ರೆ ಅವ್ರು ನಿಜವಾಗ್ಲೂ ಬೇರೆ ರೇಂಜ್ಗೆ ಹೋಗ್ಬಿಡ್ತಾರೆ, ಅಷ್ಟು ಚೆನ್ನಾಗಿದೆ. ಬೇರೆ ರೇಂಜ್ ಅಂದ್ರೆ ಬೇರೆ ರೇಂಜ್, ಅಷ್ಟು ಅದ್ಭುತವಾಗಿದೆ. ಎಲ್ಲ ಈ ಡೋರ್ ಸ್ವಲ್ಪ ಈ ಕಡೆ ಇಟ್ಕೊ ಹೋಯ್ತವ್ರು ಅಷ್ಟೇ. ಬಟ್ ಅಂದ್ರೆ ಸೆಂಟರ್ಗೆ ಇಟ್ಕೊಂಡಿರ್ತಾರೆ ಲೆಕ್ಕ. ಸೆಂಟರ್ಗೆ ಇಟ್ಟಿರ್ತಾರೆ ಸರ್, ಆಯಾದಲ್ಲಿ ಸೆಂಟರ್ ಬಂದೈತೆ ಸರ್. ಮೇಲ್ಗಡೆ ಫಸ್ಟ್ ಫ್ಲೋರ್ ಒಂದಿದೆ, ಇಲ್ಲೊಂದಿದೆ. ಬನ್ನಿ ಸರ್, ಹಂಗೆ ಹೋಗಿ ಕೆಳಗಡೆ ನೋಡ್ಬೇಡ. ಕೆಳಗಡೆ ನೋಡ್ರಿ ಇದು ನೋಡಿ, ಸಿಮೆಲ್ಲ ಹಳೆವೇನಾ? ಎಲ್ಲ ಹಳೆ. ಅಲ್ಲಿಟ್ಟಿರೋ ಅಮ್ಮ ಮನೇಲಿ ಚಿಂಟು 2 ಪಿಲ್ಲರ್ ಅಲ್ಲಿ ತಂದಿದ್ದೆ ನಾನು, ಪೊಲ್ಲಾಚಿಯಲ್ಲಿ. ನಾನು ಶಂಕರಾಚಾರ್ಯ ಶೂಟಿಂಗ್ ಹೋದಾಗ ತಂದಿದ್ದೆ. ಅಲ್ಲಿಂದ ಎಲ್ಲ ಮೇಲ್ಗಡೆ ಇರೋ ಕಂಬ ಎಲ್ಲ ಹಳೆ ಸರ್. ಮತ್ತೆ ಮುಟ್ಟಕ್ಕೆ ಆಗಲ್ಲ, ಹಂಗಿದೆ ರೋಜ್ ವುಡ್. ಕೋಲ್ಡ್ ನೋಡಿ ಸರ್, ಯಾವ ತರ ಇದೆ ಕೋಲ್ಡ್. ನೋಡಿ ಕೂಲಾಗಿದೆ, AC ಇದ್ದಂಗಿದೆ. ಬನ್ನಿ ಬಾ. ಇದು ಗೆಸ್ಟ್ ರೂಮ್ ಸರ್. ಇದೊಂದು ಅವ್ರಿಗೆ ಆ ಕಡೆ ಮಾಸ್ಟರ್ ಬೆಡ್ರೂಮ್. ಇದು ಗೆಸ್ಟ್ ರೂಮು, ಒಂದು ಗೆಸ್ಟ್ ರೂಮು, ಆ ಕಡೆ ಇದೊಂದು ಬಾತ್ರೂಮಾ? ಸರ್. ಗೆಸ್ಟ್ ರೂಮ್ ಅವ್ರಿಗೆ ಟಾಯ್ಲೆಟ್. ಇದು ನೋಡಿ ರೆಡ್ ಕಲರ್ ಹಾಕಿದೆ, ಚೆನ್ನಾಗಿದೆ. ಇದಕ್ಕೆ ಬೇರೆ ಟೈಲ್ಸ್ ನೋಡು. ಸರ್, ಟೈಲ್ಸ್ ತೋರಿಸುದು. ಇದು ರೆಡ್ ಅಲ್ವಾ? ಸರ್. ಇಲ್ಲ ಸರ್, ರೆಡ್ ಅಲ್ಲ, ಇದು ಬ್ರೌನ್. ಇದು ಬ್ಲೂ ಮತ್ತೆ ಬ್ರೌನ್. ಅದು ಮೇಲ್ಗಡೆ ರೆಡ್ ಐತೆ ಸರ್, ಫಸ್ಟ್ ಫ್ಲೋರ್ ಅಲ್ಲಿ. ಇದು ಮಾಸ್ಟರ್ ಬೆಡ್ರೂಮ್ ಸರ್, ಇದು ಅವ್ರಿಗೇನೆ. ಸರ್, ಒಂದು ಬೆಡ್ರೂಮ್. ಇನ್ನ ಕೆಲಸಗಳು ನಡೀತಾ ಇದೆ ಸರ್. ಇದು ಟಾಯ್ಲೆಟ್ ಇದೆ, ಕೆಲಸಗಳು ನಡೀತಾ ಇದೆ. ಚೆನ್ನಾಗಿದೆಪ್ಪ, ಸಾಕು. ಇಷ್ಟ ಅದು ಮಾತ್ರ ನೋಡಿ. ಈ ಥರ ಡಬಲ್ ಡೋರ್ ಇರಬೇಕು ವಾಸ್ತುಗೆ. ಸರ್, ಡೋರ್ಸ್ ಡಬಲ್ ಇರಬೇಕು. ಸರ್. ಬನ್ನಿ ಮೇಲೆ ಹೋಗೋಣ. ನೋಡಿ ಮೇಲೆ ಹತ್ತಕ್ಕೂ ಈ ಥರ ಮಾಡೋರು ನೋಡಿ. ಮೆಟ್ಲು ಮಾಡಿ ಎಲ್ಲ ವುಡ್ಡಲ್ಲೇ. ವುಡ್ಡಲ್ಲೇ ಮಾಡಿದ್ರೆ ನೋಡಿ. ನೋಡಿ ಈಗ ಯಾರಣ್ಣ ವುಡ್ಡಲ್ಲಿ ಮಾಡ್ತಾರೆ ಮೆಟ್ಲು? ವುಡ್ಡಲ್ಲೇ ಬೇಕು ಅಂತ ಆರ್ಡರ್ ಕೊಟ್ಟಿ ತರಿಸಿ ಇಲ್ಲಿಗೆ ಮಾಡ್ರ ಸರ್. ಇಲ್ಲೇನೆ ಇದೇ ತರ ಬೇಕು ಅಂತ. ಇದು ಪಾರ್ಟಿ ಹಾಲ್, ಪಕ್ಕ ಪಾರ್ಟಿಗೆ ಮಾಡ್ಬಿಟ್ಟವ್ರು ಇದು. ಫ್ರೆಂಡ್ಸ್ಗೆ. ಸರ್, ಹುಡುಗರುಗಳು ಮತ್ತೆ ಫ್ರೆಂಡ್ಸ್ ಗಳು ಯಾರೇ ಬಂದ್ರು ಇಲ್ಲಿ ಒಂದು 8 ಕಾಟ್ ಹಾಕ್ತಿವಿ. ಆರಾಮ್ಸೆ ಸ್ಟೇ ಮಾಡ್ಬೋದು ಅವರು. ಅಟ್ಯಾಚ್ ಒಂದು ಬಾತ್ರೂಮ್ ಇದೆ, ಇಲ್ಲೇನೆ ಆರಾಮಾಗಿ ಯೂಸ್ ಮಾಡ್ಕೋಬಹುದು. ಕಬೋರ್ಡ್ ಸಿಸ್ಟಮ್ ಇದೆ, ಏನ್ ಬೇಕಾದ್ರೆ ಅವ್ರು ತಗೊಬಂದಿರೋ ಅಂತದ್ನ ಅಲ್ಲಿ ಮಡಿಕೋಬಹುದು. ಫಸ್ಟ್ ನಾನೇ ಬರ್ತೀನಪ್ಪ ವಿನಾಗರಾಜ್. ಬನ್ನಿ ಸರ್, ಖಂಡಿತವಾಗ್ಲೂ ಬನ್ನಿ. ನಿಮ್ದು ನೋಡ್ತಾ ಇರ್ತೀವಿ ನಾವು ಫೇಸ್ಬುಕ್, ಯೂಟ್ಯೂಬ್ ಅಲ್ಲೆಲ್ಲ. ಚೆನ್ನಾಗಿ ನೀವು ಗೈಡ್ ಮಾಡ್ತೀರಾ ವಾಸ್ತು ಬಗ್ಗೆ. ನಿಮ್ಮನ್ನ ನೋಡ್ಬಿಟ್ಟು ಎಷ್ಟೋ ಬದಲಾವಣೆ ಮಾಡಿದೀನಿ ನನ್ನ ಮನೇಲಿ ನಾನು. ನಮ್ದು ಚಿಕ್ಕಲ್ಲೂರ್ ಹತ್ರನೇ ಮನೆ. ಹೌದಾ? ಚಿಕ್ಕಲ್ಲೂರು ತೆಳ್ಳೂರು ಪಕ್ಕನೇ ಮನೆ. ತೋಟದಲ್ಲಿರೋದು ನಾವೂನು. ಆದ್ರೆ ಇನ್ನೂ ಸ್ವಲ್ಪ ಬದಲಾವಣೆಗಳು ಬೇಕು. ನಿಮ್ಮನ್ನ ಕರೆಸ್ತೀನಿ ಅನ್ಸುತ್ತೀನಿ ನಾನು. ಬಂದ್ರೆ ನಮ್ಗೊಂಚೂರು ಹೇಳ್ಕೊಡಿ ಸರ್. ಯಾಕಂತಂದ್ರೆ ಜೀವನ ಬದುಕಕ್ ಒಂದ್ ದಾರಿ ಬೇಕು. ನಾವು ಮುಗುಡಿಸ್ತಾ ಇರ್ತೀವಿ, ಗೊತ್ತಾಗಲ್ಲ. ಏನಿಲ್ಲ, ನೀನು ಇಲ್ಲಿ ಮನೆ ಕಟ್ತಾ ಇದೆಯಲ್ಲ, ವಾಸ್ತು ಮನೆ,
ಇದು ಕಟ್ಟವಾಗ್ಲೇ ನಿಮ್ಗೆ ಒಳ್ಳೇದಾಗ್ಬಿಡುತ್ತೆ. ಇಲ್ಲ ಅದೇನ್ ಗೊತ್ತ, ಎಲ್ಲಾರು ಮಾಡಕ್ ಆಗಲ್ಲ ಸರ್. ಇದು ಪ್ಯಾಷನ್ ಇರಬೇಕು. ನಮ್ ತಾಲೂಕು ನಮ್ ಜಿಲ್ಲೆಗೆ ನಂಬರ್ 1 ಆಗುತ್ತೆ ಸರ್. ತೋಟ ಮನೆ ಎರಡೂ ನಂಬರ್ 1. 20 ಎಕರೆ ಇದೆ ಇದು. ಹಾ, ಟೋಟಲ್ 20. ಈಗ ದುಡ್ಡು ಎಲ್ಲರ ಹತ್ರ ಇದೆ. ಹೌದು ಸರ್, ಹೌದು ಸರ್. ಈ ತರ ಕಟ್ಟಕ್ ಟೇಸ್ಟ್ ಬೇಕಲ್ಲಣ್ಣ, ಹೌದು ಸರ್. ಅಲ್ವಾ? ಹೌದು, ಯಾರು ಯಾರ ಹತ್ರ ಇಲ್ಲ ದುಡ್ಡು ಹೇಳಿ? ಹೆಂಗ್ ಬೇಕಂತ ಕೋಟಿ ಗಟ್ಲೆ ಇದೆ ಎಲ್ಲರ ಹತ್ರ. ಈ ತರ ಟೇಸ್ಟ್ ಬೇಕಲ್ಲ ಮೇನ್. ಹೆಂಗ್ ಬೇಕಂತ ಹೇಳ್ಬಿಟ್ಟು ಮನೆ ಮಾಡ್ಕೊಂಡ್ಬಿಡ್ತಾರೆ. ಹಾ, ಈ ತರ ಟೇಸ್ಟ್ ಮಾಡ್ಬೋದು. ಹಾ ಸರ್. ಲೇಟ್ ಆದ್ರೂ ಇದು ನಮ್ಮ ಹಳೆ ಸಂಪ್ರದಾಯಗಳು ಕಳೆದೋಗ್ಬೇಕಾದ್ರೆ ಈ ತರದನ್ನ ಅವಾಗ ಅದು ನಮ್ ಬಾಸ್ ಬಂದು ಅಫಿಷಿಯಲ್ ಆಗಿ ಪಾಪ ಏನು ಮಾಡಲ್ಲ, ನಾರ್ಮಲ್ ಆಗಿರ್ತಾರೆ. ನೀವ್ ಹೆಂಗಿದಿರ ಹಂಗಿದಾರೆ ಅವ್ರುನು, ನಾರ್ಮಲ್ ಆಗಿರ್ತಾರೆ. ಅವ್ರಿಗೆ ಟೇಸ್ಟ್ ಬಂದು ಹಳ್ಳಿ ತರ ಓಲ್ಡ್ ಅವರು ಅವಾಗ ಚಿಕ್ಕದ್ರಲ್ಲಿ ನೋಡಿದ್ರಲ್ಲ ಅದೇ ತರ ಬೇಕು ಅಂತಾನೆ ಒಂದೊಂದಾಗ ಪ್ರಿಪೇರ್ ಮಾಡಿರೋದು. ಇನ್ನ ಅವರು ಸೌದೆ ಒಲೆ, ಹಾ ಸರ್, ಅದನ್ನೇ ಮಾಡ್ತಾರೆ. ಅಂಡ ಒಲೆ ಎಲ್ಲ ಸ್ಟಾರ್ಟ್ ಮಾಡೋಣ. ಆಂಟಿಕ್ ಪೀಸ್ಗಳು ಅವನೇ ತಗೊಬಂದ್ ಯಾವ್ದು ಹೊಸದಾಗಿ ಮಾಡ್ಸಿಲ್ಲ. ಹಳೆವನ್ನೇ ತಗೊಬಂದ್ ಹೊಸ ಮನೆ ತರ ಮಾಡ್ಕೊಂಡು ಕರೆಕ್ಟ್ ಮಾಡಾರೆ ನೋಡಿ ಇಲ್ಲಿ. ಈ ಮೂಲೆ 3 ವರ್ಷ ಆಯ್ತು ಸ್ಟಾರ್ಟ್ ಮಾಡಿದ್ದು. 3 ವರ್ಷ ಆಗಿದೆ. 3 ವರ್ಷದಿಂದ ನಾವು ಹೋಗ್ತಾ ಇರ್ತೀವಿ, ಬರ್ತಾ ಇರ್ತೀವಿ. ನೋಡಿ ವಾಯುಮೂಲಿ ಮಾಡಿದ್ರಲ್ಲ. ಹಾ ಸರ್. ಸೊ ಇದು ನಾನೇ ಐಡಿಯಾ ಕೊಟ್ಟು ಮಾಡ್ಸಿರೋ ಸರ್. ಇದು ಈ ಮೂಲೆಗೆ ಬರ್ಬೇಕು ಅಂತ, ಯಾಕಂದ್ರೆ ಎಲೆಕ್ಟ್ರಿಕಲ್ ಪ್ಲಂಬಿಂಗ್ ಮಾಡ್ತೀನಿ ನಾನು ಕೆಲಸ. ಈ ಕಡೆ 2 ಕಡೆ ಬೇಕದು, ಓವರ್ ಏರ್ 2 ಕಡೆ ಬೇಕಾ? 2 ಕಡೆ ಬೇಕು. ಇದು ಯಾಕಂದ್ರೆ ವಾಯುಮೂಲ್ಯ ಬ್ಲಾಕ್ ಆಗುತ್ತೆ ಬ್ಲಾಕ್ ವಾಸ್ತು ಪ್ರಕಾರ. ಈ ಕಡೆಗೊಂದು ಆ ಕಡೆಗೊಂದು ಅಲ್ಲಿ ಕೊಟ್ಟಿದ್ಯಾ ಚಿಕ್ಕದಾಗಿ, ಈ ಕಡೆ ಒಂದು ಕೊಡು, ಮಾಡಿಸ್ತೀನಿ ಬಿಡಿ. ರೌಂಡ್ ಟೈಪ್ ಇದು ಮಾಡಿಸ್ಬಿಡು ಮಿಷಿನ್ ಅಲ್ಲಿ ಅವ್ನು ಎಕ್ಸಾಸ್ಟ್ ಫ್ಯಾನ್ ಹಾಕ್ಬಿಡಿ ಈ ಕಡೆ. ಸರಿ ಸರ್, ಆಚೆಗೆ ಹೋಗುತ್ತೆ. ಮಾಡಿಸ್ತೀನಿ. ಮಿಕ್ಕಿದೆಲ್ಲ ಚೆನ್ನಾಗಿದೆ, ಹಾ ಸರ್. ಚೆನ್ನಾಗಿ ಮಾಡಿದಾರೆ ಪಾಪ. ಹೇಳಿ ಈ ತರ ವಾಸ್ತು ಅವ್ರು ಬಂದಿದ್ರು ಸರ್ ಇದು ನೋಡ್ಕೊಂಡು. ಹಾ ಸರ್, ಹೇಳ್ತೀನಿ. ಸೊ ಫಸ್ಟ್ ಇಲ್ಲಿ ಏನಾಗುತ್ತೆ ಗೊತ್ತಾ, ದೃಷ್ಟಿ ಆಗತ್ತೆ ಮನೆಗೆ. ಹಾ ಸರ್. ಫಸ್ಟ್ ಕಾಂಪೌಂಡ್ ಅದೇ ಸರ್ ಸ್ಟಾರ್ಟ್ ಮಾಡಿದೀವಿ. ಯಾಕಂದ್ರೆ ಫಸ್ಟ್ ತಿಂಗಳಲ್ಲಿ ಏರ್ಸ್ಬಿಟ್ರೆ ಇಲ್ಲಾಂದ್ರೆ ದೃಷ್ಟಿ ಹೊಡಿತದೆ, ತುಂಬಾ ಡೇಂಜರ್ ದೃಷ್ಟಿ. ಖಂಡಿತ ಸರ್. ಅದರಿಂದ ಮೆಸ್ ಆದ್ರೂ ಕಟ್ಸ್ಕೋ, ಇಲ್ಲಾಂದ್ರೆ ಒಂದು ಇದಾದ್ರೂ ಮಾಡು. ಸರಿ ಸರ್, ಮಾಡಿಸ್ತೀನಿ. ಮಾಡಿಸಿ ಸೆಟ್ ಮಾಡು. ಹಾ ಸರ್. ಆಮೇಲೆ ಒಂದ್ಸಲ ಮಾತಾಡ್ತೀನಿ ಅವ್ರ. ಸರಿ ಸರ್, ಓಕೆನಾ? ಇಲ್ಲ ಸರ್, ಕರೆಸ್ತೀವಿ ಒಂದ್ಸತಿ ಬಂದಿದ್ದು ಹೋಗಿ. ಥ್ಯಾಂಕ್ ಯು ವೆರಿ ಮಚ್. ಚೆನ್ನಾಗಿ ಮಾಡ್ತಾ ಇದೀಯಾ. ಹೇಳಿದ್ನಲ್ಲ ನೀನ್ ಇಲ್ಲಿ ಇನ್ಚಾರ್ಜು. ಹಾ ಸರ್. ನಿನಗೆ ಆತರ ಮನೆ ಕಟ್ಕೊಟ್ಟವ್ರೆ ಅಂದ್ರೆ ಇರೋ ಮನೆ. ಹೌದು ಸರ್. 15 ಲಕ್ಷ ನಿನ್ಗೆ. ಅದೇ ನಿನ್ ಅದೃಷ್ಟ ಅಂದ್ರೆ ನಿನ್ಗೆ ಸ್ಟಾರ್ಟ್ ಆಯ್ತು ನಿನ್ನ ಅದೃಷ್ಟ ಅಂತ. ಆ ಮನೇಲಿ ಇದೀಯಾ, ನಿನ್ ಊರಲ್ಲೂ ಚೆನ್ನಾಗ್ ಆಗ್ಬಿಡ್ತದೆ. ನಿನ್ಗೆ ನಿನ್ನ ನಡೆಯಕ್ಕಾಗಲ್ಲ. ಆಯ್ತಾ? ಹೇಳಿದ್ದು ಖುಷಿಯಾಗಿರ್ತೀಯ. ಖಂಡಿತ ಸರ್, ನಿಮ್ಮ ಆಶೀರ್ವಾದ, ಭಗವಂತನ ಆಶೀರ್ವಾದ ಹಿಂಗೆ ಇರ್ಲಿ. ಚೆನ್ನಾಗೈತೆ. ಅವ್ರ ಜೊತೆ ಚೆನ್ನಾಗಿರೋ, ಅವ್ರನ್ನ ಚೆನ್ನಾಗಿದ್ದಾರೆ ಸರ್. ಪಾಪ ನಿನ್ನ ನಾವು ಎಲ್ಲೇ ಇದ್ರು ನೆನ್ಕೋಬೇಕು, ಯಾಕಂತಂದ್ರೆ ನಮ್ಗೆ ಅಷ್ಟೇ ಪ್ರೀತಿ ವಿಶ್ವಾಸ ಕೊಡ್ತಾರೆ. ಅಲ್ಲ, ನಿನ್ನ ನಂಬಿ ಇಷ್ಟು ದೊಡ್ಡದು ಬಿಟ್ಕೊಟ್ಟಿರಲ್ಲ. ಹೌದು ಸರ್, ಖಂಡಿತ. ಅಲ್ವಾ? ಎಲ್ಲರಿಗೂ ಸಿಗಲ್ಲ ಅದು. ಹೌದು ಸರ್. ನಿನ್ ಮೇಲೆ ನಂಬಿಕೆ. ಇಷ್ಟು 3 ಕೋಟಿ ಮನೆ ನಿನಗೆ 15 ಲಕ್ಷದ ಮನೆ ಕಟ್ಕೊಟ್ಟವ್ರೆ. ಆಯ್ತಾ? ಅವ್ರಿಗೆ ನಂಬಿಕೆ ಆಗಿರೋ, ಅವ್ರೆಲ್ಲ ನೋಡ್ತಾರೆ. ಓಕೆನಾ? ಥ್ಯಾಂಕ್ ಯು. ನೋಡೋರಿ ಬನ್ನಿ ಸರ್. ಆಯ್ತು. ಹಾ, ಅಲ್ಲ ನಿಮ್ಮ ಯಜಮಾನ್ರಿಗೂ ಚೆನ್ನಾಗಿರ್ಲಿ, ಅವ್ರಿಗೂ ಒಳ್ಳೇದಾಗ್ಬೇಕು ಇಲ್ಲಿ ಬಂದ್ಮೇಲೆ. ಖಂಡಿತ ಸರ್, ಖಂಡಿತ. ಈ ಮನೆ ಎಷ್ಟು ಹೈಟ್ ಇದೆಯೋ ಅಷ್ಟು ಎತ್ತರಕ್ಕೆ ಬೆಳಿಬೇಕು. ಹಾ ಸರ್. ಅಷ್ಟೇ. ಹೌದು. ಆಯ್ತಾ? ಥ್ಯಾಂಕ್ ಯು ಸರ್. ಬನ್ನಿ ಸರ್.